ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 31/5/2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ 15/3/2010. ಪರಮಾತ್ಮನ ಪ್ರೀತಿಗೆ ಪಾತ್ರ ಆತ್ಮರೇ, ದುಃಖಿಗಳಿಗೆ ಸುಖದ ಅಂಚಲಿ ಕೊಡಿ, ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸಮರ್ಥರಾಗಿರಿ ಮತ್ತು ಸಮಯವನ್ನು ಸಮೀಪ ತನ್ನಿರಿ. ಇಂದು ಬಾಪ್ತಾದ ತಮ್ಮ 4 ಕಡೆಯ ಪರಮಾತ್ಮ ಪ್ರೀತಿಯ ಮಕ್ಕಳನ್ನು ನೋಡುತ್ತಿದ್ದಾರೆ. ಇಂತಹ ಪರಮಾತ್ಮ ಪ್ರಿಯರು ಕೋಟಿಯಲ್ಲಿ ಕೆಲವು ಮಕ್ಕಳಿದ್ದಾರೆ. ಈ ಸಮಯದಲ್ಲಿಯೇ ಪರಮಾತ್ಮನ ಪ್ರೀತಿಯ ಅನುಭವ ಮಾಡಲು ಸಾಧ್ಯ. ಇಡೀ ಕಲ್ಪದಲ್ಲಿ ಆತ್ಮರ ಪ್ರೀತಿ, ಮಹಾತ್ಮರ ಪ್ರೀತಿ, ಧರ್ಮಾತ್ಮರ ಪ್ರೀತಿಯ ಅನುಭವ ಮಾಡಿದ್ದೀರಿ. ಆದರೆ ಪರಮಾತ್ಮನ ಪ್ರೀತಿಯ ಅನುಭವ ಈ ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತದೆ. ಅದನ್ನು ನೀವು ಮಕ್ಕಳು ಈಗ ಅನುಭವ ಮಾಡುತ್ತಿರುವಿರಿ. ನಿಮ್ಮನ್ನು ಯಾರಾದರೂ ಪರಮಾತ್ಮ ಎಲ್ಲಿದ್ದಾರೆ ಎಂದು ಕೇಳಿದರೆ ಏನು ಉತ್ತರ ಕೊಡ್ತೀರಿ? ನನ್ನ ಜೊತೆಯಲ್ಲಿದ್ದಾರೆ, ನನ್ನ ಜೊತೆಯಲ್ಲಿಯೇ ಇರ್ತಾರೆ, ನನ್ನ ಹೃದಯದಲ್ಲಿಯೇ ಇರ್ತಾರೆ. ಈ ರೀತಿ ಅನುಭವ ಮಾಡ್ತೀರಲ್ಲವೇ? ನಿಮಗೆ ಮಾತ್ರ ಗೊತ್ತಿದೆ ಮತ್ತು ಪರಮಾತ್ಮ ನಮ್ಮ ಹೃದಯದಲ್ಲಿರ್ತಾರೆ ಎನ್ನುವ ಅನುಭವ ನಿಮಗೆ ಮಾತ್ರ ಇದೆ. ಪರಮಾತ್ಮ ಪ್ರೀತಿಯ ನಶೆ ನಮಗೆ ಮಾತ್ರ ಅನುಭವ ಮಾಡುವ ಭಾಗ್ಯವಿದೆ. ಯಾರೊಂದಿಗಾದರೂ ಪ್ರೀತಿ ಉಂಟಾದರೆ ಅದರ ಚಿಹ್ನೆ ಏನಾಗಿರ್ತದೆ? ಅದರ ಚಿಹ್ನೆಯಾಗಿದೆ ಅವರ ಮೇಲೆ ಸಮರ್ಪಣೆಯಾಗುವುದು. ಹಾಗಾದರೆ ಪರಮಪಿತ ಪರಮಾತ್ಮ ನಿಮ್ಮಿಂದ ಏನು ಬಯಸ್ತಾರೆ? ಇದು ನಿಮ್ಮೆಲ್ಲರಿಗೂ ತಿಳಿದಿದೆ. ನನ್ನ ಒಂದೊಂದು ಮಗು ತಂದೆಯ ಸಮಾನ ಆಗಬೇಕು ಎನ್ನುವ ಇಚ್ಛೆ ನೀವು ಮಾಲೀಕ ಮಕ್ಕಳ ಪ್ರತಿ ಇದೆ. ತಂದೆ ಹಾಗೆಯೇ ಮಕ್ಕಳ ಸ್ಥಿತಿಯೂ ಶ್ರೇಷ್ಠ ಆಗಬೇಕು. ಆ ಶ್ರೇಷ್ಠ ಸ್ಥಿತಿ ಯಾವುದು? ಸಂಪೂರ್ಣ ಪವಿತ್ರತೆಯ ಸ್ಥಿತಿ. ಎಂತಹ ಪವಿತ್ರತೆ ಎಂದರೆ ಸ್ವಪ್ನದಲ್ಲಿಯೂ ಅಪವಿತ್ರತೆ ಬರಬಾರದು. ಇಂತಹ ಸಂಪೂರ್ಣ ಪವಿತ್ರತೆಯ ಸ್ಥಿತಿ ಮಾಡಿಕೊಳ್ಳುತ್ತಿರುವಿರಾ? ಆ ಸಂಪೂರ್ಣ ಪವಿತ್ರತೆಯ ಸ್ಥಿತಿಯಲ್ಲಿ ಅಪವಿತ್ರತೆಯ ಹೆಸರು ಕುರುಹು ಸಹ ಇರೋದಿಲ್ಲ. ವರ್ತಮಾನ ಸಮಯ ಸಮೀಪ ಬರುವ ಕಾರಣ ಬಾಪ್ತಾದ ಈಗ ಇದೇ ಸೂಚನೆ ಕೊಡುತ್ತಿದ್ದಾರೆ. ಏನೆಂದರೆ ಸಮಯದ ಸಮೀಪತೆಯ ಅನುಸಾರ ವ್ಯರ್ಥ ಸಂಕಲ್ಪವು ಅಪವಿತ್ರತೆಯ ಚಿಹ್ನೆಯಾಗಿದೆ. ಯಾವುದೇ ಅಭಿಮಾನದ ಅಥವಾ ಅಪಮಾನದ ವ್ಯರ್ಥ ಸಂಕಲ್ಪ ಇಡೀ ದಿನದಲ್ಲಿ ತನ್ನ ಕಡೆ ಸೆಳೆಯಲಿಲ್ಲ ತಾನೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಏಕೆಂದರೆ ನಡೆಯುತ್ತಾ ತಂದೆ ಕೊಟ್ಟಿರುವ ವಿಶೇಷತೆಯನ್ನು ನನ್ನ ವಿಶೇಷತೆ ಎಂದು ತಿಳಿದು ಅಭಿಮಾನದಲ್ಲಿ ಬಂದರೆ ಇದೂ ಸಹ ವ್ಯರ್ಥ ಸಂಕಲ್ಪವಾಯಿತು. ಮತ್ತು ನನಗೆ ಎಲ್ಲವೂ ತಿಳಿದಿದೆ, ನಾನು ಕಡಿಮೆಯೇನಲ್ಲ, ನನ್ನ ಸಂಕಲ್ಪವೇ ಯಥಾರ್ಥವಾಗಿದೆ, ಶ್ರೇಷ್ಠವಾಗಿದೆ ಎನ್ನುವ ನನ್ನತನದ ಅಶುಭ ಸಂಕಲ್ಪ, ಅಭಿಮಾನದ ಸಂಕಲ್ಪ ಅಪವಿತ್ರತೆಯ ಅಂಶವಾಗಿದೆ. ಆದ್ದರಿಂದ ನನ್ನಲ್ಲಿ ಯಾವ ಅಪವಿತ್ರತೆಯ ವ್ಯರ್ಥ ಸಂಕಲ್ಪದ ಯಾವ ಅಂಶ ನನ್ನಲ್ಲಿ ಉಳಿದುಕೊಂಡಿಲ್ಲ ತಾನೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಏಕೆಂದರೆ ಈಗ ಪವಿತ್ರ ಪ್ರಪಂಚದ ಸ್ಥಾಪನೆಯ ಸಮಯ ಸಮೀಪ ತರುವವರು ನೀವು ಪರಮಾತ್ಮ ಪ್ರೀತಿಯ ಮಕ್ಕಳು ನಿಮಿತ್ತ ಆಗಿರುವಿರಿ. ನಿಮಿತ್ತ ಆದವರ ಪ್ರಕಂಪನಗಳು 4 ಕಡೆ ಹರಡುತ್ತವೆ. ಆದ್ದರಿಂದ ಯಾವ ವ್ಯರ್ಥ ಸಂಕಲ್ಪ ನನ್ನನ್ನು ತನ್ನ ಕಡೆ ಸೆಳೆಯುತ್ತಿಲ್ಲ ತಾನೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಏಕೆಂದರೆ ಈಗ ಪವಿತ್ರ ಪ್ರಪಂಚ, ಪವಿತ್ರ ರಾಜ್ಯ ಸಮೀಪ ಬರುತ್ತಿದೆ. ದುಃಖ ಮತ್ತು ಅಶಾಂತಿ 4 ಕಡೆ ಭಿನ್ನ ಭಿನ್ನ ರೂಪದಲ್ಲಿ ಹೆಚ್ಚುತ್ತಿದೆ. ಅದಕ್ಕಾಗಿ ಪವಿತ್ರತೆಯ ಪ್ರಕಂಪನಗಳ ಅವಶ್ಯಕತೆ ಇದೆ. ದುಃಖ ಅಶಾಂತಿಯ ಕಾರಣ ಅಪವಿತ್ರತೆಯಾಗಿದೆ. ಆ ಕಾರಣ ಅಪವಿತ್ರ ಆತ್ಮರಿಗೆ ಮತ್ತು ಭಕ್ತ ಆತ್ಮರಿಗೆ ಡಬಲ್ ಸೇವೆಯ ಅವಶ್ಯಕತೆ ಇದೆ.
ವಾಣಿಯ ಸೇವೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿರುವುದನ್ನು ಬಾಪ್ದಾದ ನೋಡಿದ್ದಾರೆ. ನಿಮ್ಮ ದೂರನ್ನೂ ಸಹ ಸಮಾಪ್ತಿ ಮಾಡುತ್ತಿರುವಿರಿ. ಆದರೆ ಈಗ ಆತ್ಮರಿಗೆ ಹೆಚ್ಚಿನ ಸಕಾಶ ಬೇಕಾಗಿದೆ. ಅದಾಗಿದೆ ಮನಸಾ ಸೇವೆಯ ಮೂಲಕ ಪ್ರಕಂಪನ ಕೊಡುವುದು, ಧೈರ್ಯ ಕೊಡುವುದು, ಉಮಂಗ ಉತ್ಸಾಹ ಕೊಡುವುದು. ಹೀಗೆ ಈ ಸಮಯದಲ್ಲಿ ಡಬಲ್ ಸೇವೆಯ ಅವಶ್ಯಕತೆ ಇದೆ. ಅದಕ್ಕಾಗಿ ಬಾಪ್ದಾದ ಹೇಳಿದ್ದಾರೆ, ಪ್ರತಿಯೊಬ್ಬ ಮಗು ತಮ್ಮನ್ನು ಪೂರ್ವಜ ಎಂದು ತಿಳಿಯಬೇಕು. ಈ ಕಲ್ಪವೃಕ್ಷದ ತಳಹದಿ ಪೂರ್ವಜ ಮತ್ತು ಪೂಜ್ಯಾತ್ಮರು ನೀವಾಗಿರುವಿರಿ. ಬಾಪ್ದಾದ ದುಃಖಿ ಆತ್ಮರ ಕೂಗನ್ನು ಕೇಳುತ್ತಿರುತ್ತಾರೆ. ನೀವು ಮಕ್ಕಳ ಬಳಿಯೂ ಆ ಕೂಗು ತಲುಪಬೇಕು. ಎಷ್ಟು ಸಂಪೂರ್ಣ ಪವಿತ್ರ ಆತ್ಮ ಆಗುತ್ತಿರುವಿರಿ, ಆಗಿಯೂ ಇರುವಿರಿ. ಆದರೆ ಜೊತೆಗೆ ಈಗ ಮನಸ್ಸ ಸೇವೆಯನ್ನು ಹೆಚ್ಚಿಸಬೇಕು. ಈಗ ವಿಶ್ವದಲ್ಲಿ ಸುಖ, ಶಾಂತಿ, ಸಂತೋಷ ಆತ್ಮರಲ್ಲಿ ಕಡಿಮೆಯಾಗ್ತಿದೆ. ಆದ್ದರಿಂದ ನೀವು ಪರಮಾತ್ಮನ ಪ್ರೀತಿಗೆ ಪಾತ್ರರಾದ ಆತ್ಮರು ಈಗ ಪ್ರೀತಿಯ, ಸಂತುಷ್ಟತೆಯ, ಖುಷಿಯ ಅಂಚಲಿ ಕೊಡುವ ಅವಶ್ಯಕತೆ ಇದೆ. ದುಃಖಿಗಳಿಗೆ ಸುಖದ ಅಂಚಲಿ ಕೊಡಿ. ಒಂದು ಮನಸಾ ಸೇವೆಯ ಮೂಲಕ ಸಕಾಶ ಕೊಡಿ ಮತ್ತು ಇನ್ನೊಂದು ನಿಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿ. ಇದುವರೆಗೂ ಏನು ಸೇವೆ ಮಾಡಿದ್ದೀರಿ ಮತ್ತು ಮಾಡುತ್ತಿರುವಿರಿ, ಸೇವೆಯಲ್ಲಿ ನಾಲ್ಕೂ ಕಡೆ ಉಮಂಗ ಉತ್ಸಾಹವಿದೆ. ಅದನ್ನು ನೋಡಿ ಬಾಪ್ದಾದ ಖುಷಿಯಾಗಿದ್ದಾರೆ. ಆದರೆ ಇನ್ನೂ ಒಂದು ಸೇವೆ ಉಳಿದುಕೊಂಡಿದೆ. ಬ್ರಹ್ಮಕುಮಾರಿಯರು ಮನುಷ್ಯಾತ್ಮರನ್ನು ಒಳ್ಳೆಯವರನ್ನಾಗಿ ಮಾಡ್ತಾರೆ. ಯಾವ ಅಶುದ್ಧ ವ್ಯವಹಾರವಿದೆ, ಅಶುದ್ಧ ವ್ಯವಹಾರದಿಂದ ಮುಕ್ತ ಮಾಡ್ತಾರೆ. ಯುವ ವರ್ಗದವರ ಬಗ್ಗೆ ಸರಕಾರದವರು ಏನು ಬಯಸ್ತಾರೆ, ಆ ಸೇವೆಯನ್ನು ಬಹಳ ಚೆನ್ನಾಗಿ ಮಾಡ್ತಾರೆ ಎನ್ನುವ ಮಾತು ಕೇಳಿ ಬರುತ್ತಿದೆ. ಆದರೆ ಇನ್ನೂ ತಂದೆ ಬಂದಿದ್ದಾರೆ, ಪರಮಾತ್ಮ ಬಂದಿದ್ದಾರೆ. ಪರಮಾತ್ಮನ ಜ್ಞಾನ ಇವರು ಕೊಡುತ್ತಿದ್ದಾರೆ. ನನ್ನ ತಂದೆ ಆಸ್ತಿ ಕೊಡಲು ಬಂದಿದ್ದಾರೆ. ಈಗ ತಂದೆಯ ಕಡೆ ದೃಷ್ಟಿ ಹೋಗೋದರಿಂದ ಅವರಿಗೂ ಪರಮಾತ್ಮನ ಪ್ರೀತಿ, ಪರಮಾತ್ಮನ ಆಕರ್ಷಿತ ಮಾಡ್ತದೆ. ಒಳ್ಳೆಯದಂತೂ ಆಯಿತು. ಆದರೆ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಕರ್ಷಿತ ಮಾಡಿ ಒಳ್ಳೆಯವರನ್ನಾಗಿ ಮಾಡ್ತದೆ. ಆದ್ದರಿಂದ ಈಗ ತಂದೆಯ ಪರಿಚಯ, ಯಾರನ್ನು ನೆನಪು ಮಾಡ್ತಾರೆ ಅವರ ಜ್ಞಾನ, ಆ ಆಸ್ತಿ ಸಿಗುತ್ತಿದೆ. ಹೀಗೆ ಮನಸಾ ಸೇವೆಯ ಮೂಲಕ ತಂದೆಯ ಸಮೀಪ ತನ್ನಿರಿ. ನಿಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ನಿಮ್ಮ ನಯನಗಳಲ್ಲಿ ತಂದೆಯ ಪ್ರತ್ಯಕ್ಷತೆಯಾಗಬೇಕು. ಈಗ ಇದರ ಕುರಿತು ಪರಸ್ಪರ ಯೋಜನೆ ಮಾಡಿ. ಬಾಪ್ದಾದ ಯಾವ ಯೋಜನೆ ಕೊಡ್ತಾರೆ ಅದನ್ನು ಸಮಯಾನುಸಾರ ಮಕ್ಕಳು ಬಹಳ ವಿಧಿಪೂರ್ವಕ ಉಮಂಗ ಉತ್ಸಾಹದಿಂದ ಮಾಡಿದ್ದಾರೆ, ಮಾಡುತ್ತಲೂ ಇದ್ದಾರೆ. ಇದನ್ನು ಬಾಪ್ದಾದ ನೋಡಿದ್ದಾರೆ ಮತ್ತು ಬಾಪ್ದಾದ ಇದಕ್ಕಾಗಿ ಎಲ್ಲ ಮಕ್ಕಳಿಗೂ ಪದುಮದಷ್ಟು ಶುಭಾಶಯ ಕೊಡ್ತಿದ್ದಾರೆ. ಈಗ ಭಗವಂತ ಆಸ್ತಿ ಕೊಡ್ತಿದ್ದಾರೆ ಎನ್ನುವುದನ್ನು ಸೇರಿಸಿಕೊಳ್ಳಿ. ಈಗ ಆಸ್ತಿ ತೆಗೆದುಕೊಳ್ಳದಿದ್ದರೆ ಇನ್ನು ಯಾವಾಗ ತೆಗೆದುಕೊಳ್ತೀರಿ? ಮಕ್ಕಳ ದುಃಖ, ಅಶಾಂತಿಯ ವಾಯುಮಂಡಲವನ್ನು ನೋಡಿ ತಂದೆಗೆ ದಯೆ ಬರ್ತದೆ. ತಂದೆ ಮತ್ತು ನಿಮಗೆ ಗೊತ್ತಿದೆ ಇದು ಅತಿಯಾಗುವುದು, ಅತಿಯಾಗದೆ ಅಂತ್ಯವಾಗುವುದಿಲ್ಲ. ಇಂತಹ ಸಮಯದಲ್ಲಿ ಭಗವಂತ ಆಸ್ತಿ ಕೊಡ್ತಿದ್ದಾರೆ ಎನ್ನುವುದನ್ನು ಆತ್ಮರಿಗೆ ಅನುಭವ ಮಾಡಿಸಿರಿ. ಕೇವಲ ಹೇಳುವುದಲ್ಲ, ತಂದೆಯ ಪ್ರತ್ಯಕ್ಷತೆ ಯಾವಾಗ ಮತ್ತು ಹೇಗಾಗುವುದು ಎಂದು ನೀವೆಲ್ಲರೂ ಕೇಳುತ್ತೀರಲ್ಲವೇ? ಆದ್ದರಿಂದ ಕೇವಲ ಬ್ರಹ್ಮಕುಮಾರಿಯವರೆಗೆ ತಲುಪಿದ್ದಾರೆ. ಆದರೆ ಬ್ರಹ್ಮಕುಮಾರಿಯರಿಗೆ ಕಲಿಸುವವರು ಯಾರು? ಬ್ರಹ್ಮಕುಮಾರರ ದಾತ ಯಾರು? ಈಗ ಸಮಯ ಸಮೀಪ ತರಬೇಕು, ಸಮಾಪ್ತಿ ಮಾಡಬೇಕು. ಸಮಾಪ್ತಿಯನ್ನು ಸಮೀಪ ತರುವವರ್ಯಾರು? ನಾನೇ ನಿಮಿತ್ತ ಆಗಿದ್ದೇನೆ ಎಂದು ಪ್ರತಿಯೊಬ್ಬರೂ ತಿಳಿಯುತ್ತೀರಲ್ಲವೇ? ತಾವು ಮಕ್ಕಳಿಗೂ ಈ ಜವಾಬ್ದಾರಿಯನ್ನು ತಂದೆ ಕೊಟ್ಟಿದ್ದಾರೆ. ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಯಾರು ತಂದೆಯನ್ನು ಅರಿತುಕೊಳ್ತಾರೆ ನೋಡಿ, ನೀವು ತಂದೆಯನ್ನು ಅರಿತುಕೊಂಡಿರಿ. ಆಗ ಏನು ಮಾಡಿದಿರಿ? ಗುರುತಿಸಿದಿರಿ, ಅರಿತುಕೊಂಡಿರಿ. ಮಗುವಾಗಿ ಆಸ್ತಿಗೆ ಅಧಿಕಾರಿಯಾದಿರಿ. ಇನ್ನು ಮುಂದೆ ಆಸ್ತಿ ಪಡೆಯುವ ಆತ್ಮರ ಸಾಲು ನಿಲ್ಲುತ್ತದೆ ಮತ್ತು ಸಾಲು ಈಗ ನಿಂತಿಲ್ಲ. ಏಕೆಂದರೆ ಇದುವರೆಗೂ ಕೆಲವು ಮಕ್ಕಳು ವ್ಯರ್ಥ ಸಂಕಲ್ಪಗಳ ಸಾಲಿನಲ್ಲಿ ನಿಂತಿದ್ದಾರೆ. ಏನು, ಏಕೆ, ಹೇಗೆ, ಈಗ ಇದರ ಸಮಾಪ್ತಿಯಾಗಿ ಸಮಯ ಕೊಡ್ತಾರೆ. ಆದರೆ ವ್ಯರ್ಥ ಸಮಾಪ್ತಿಯಾಗಿಲ್ಲ. ವ್ಯರ್ಥ ಸಮರ್ಥ ಆಗುವುದರಲ್ಲಿ ತಡೆಯೊಡ್ಡುತ್ತದೆ. ಆದ್ದರಿಂದ ಬಾಪ್ದಾದ ಇಂದು ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಲು ನಾಲ್ಕೂ ಕಡೆಯ ಮಕ್ಕಳಿಗೆ ಧೈರ್ಯ ಕೊಡ್ತಿದ್ದಾರೆ. ಏನೆಂದರೆ ಈಗ ಈ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸದಾ ಸಮರ್ಥರಾಗಿ ಸಮರ್ಥ ಮಾಡಿರಿ. ಕೇವಲ ಸಂದೇಶ ಕೊಡುವುದಲ್ಲ, ಸಮರ್ಥ ಮಾಡಿರಿ.
ಸಮರ್ಥ ಆಗಿರಿ, ಸಮರ್ಥ ಮಾಡಿರಿ. ವ್ಯರ್ಥದ ಸಮಾಪ್ತಿಯ ದಿನವನ್ನು ಆಚರಿಸಿರಿ. ಸಾಧ್ಯವಿದೆಯೇ? ವ್ಯರ್ಥ ಸಂಕಲ್ಪ ನಮಗೂ ನಷ್ಟ ಮಾಡುತ್ತದೆ, ಸಮಯವನ್ನು ಹಾಳು ಮಾಡುತ್ತದೆ. ಚೆಹರೆಯಲ್ಲಿ ಸದಾ ಖುಷಿಯ ಅದೃಷ್ಟದ ಅನುಭವ ಕಡಿಮೆ ಮಾಡಿಸ್ತದೆ. ಆದ್ದರಿಂದ ಈಗ ಸಮಾಪ್ತಿಯ ಸಮಯವನ್ನು ಸಮೀಪ ತರಬೇಕು. ಯಾರಿಗಾಗಿ? ನಿಮಗಾಗಿ ಅಲ್ಲವೇ? ಸಮಾಪ್ತಿಯ ಸಮಯವನ್ನು ಸಮೀಪ ತರಬೇಕು. ಅದಕ್ಕಾಗಿ ವ್ಯರ್ಥವನ್ನು ಸಮಾಪ್ತಿ ಮಾಡಬೇಕು, ಮಾಡಲೇಬೇಕು. ಸ್ವಪ್ನದಲ್ಲಿಯೂ ಬರಬಾರದು. ಸಂಕಲ್ಪ ಬಿಡಿ, ಸ್ವಪ್ನದಲ್ಲಿಯೂ ಬರಬಾರದು. ಇಂತಹ ಸಾಹಸವಿರುವ ಮಕ್ಕಳು ಕೈ ಎತ್ತಿ. ಮನಸ್ಸಿನ ಕೈ ಎತ್ತಿರುವಿರಿ ಅಲ್ಲವೇ? ಬಾಹುಗಳ ಕೈ ಅಲ್ಲ, ಮನಸ್ಸಿನ ಕೈ ಎತ್ತಿರುವಿರಿ ಅಲ್ಲವೇ? ಯಾರು ಮನಸ್ಸಿನ ಕೈ ಎತ್ತಿದ್ದೀರಿ ಅವರು ಕೈ ಎತ್ತಿ. ಮನಸ್ಸಿನ ಕೈ ಒಳ್ಳೆಯದು. ಈಗ ಬಾಪ್ದಾದ ಎಲ್ಲ ಮಕ್ಕಳಿಗೆ ಈ ವರದಾನವನ್ನು ಕೊಡ್ತಿದ್ದಾರೆ. ಏನೆಂದರೆ, ನೀವೆಲ್ಲರೂ ಬರಲಿರುವ ಹೊಸ ಜಗತ್ತಿನಲ್ಲಿ 21 ಜನ್ಮ ಬಹಳ ಸುಖಿಯಾಗಿರ್ತೀರಿ. ಪರಿಶ್ರಮ ಪಡುವುದಿಲ್ಲ, ಪ್ರಪಂಚದ ಗೊಂದಲದಲ್ಲಿ ಬರುವುದಿಲ್ಲ. ಜೀವನಕ್ಕೆ ಏನು ಬೇಕು? ತನು, ಮನ, ಧನ ಎಲ್ಲವೂ ಸಿಗ್ತದೆ. ಆರೋಗ್ಯವಾದ ಶರೀರ, ಸಂತುಷ್ಟ ಮನಸ್ಸು, ಅಪಾರ ಧನ, ಇದು ನಿಮಗೆ 21 ಜನ್ಮ ಖಂಡಿತ ಸಿಗ್ತದೆ. ಬಾಪ್ದಾದ ಅವರಿಗೆ ಒಪ್ಪಿಗೆ ಇದೆ. ನೀವು ಕೇವಲ ಒಂದು ಕೆಲಸ ಮಾಡಿ. ಪ್ರತಿನಿತ್ಯ ಆಶ್ರಮಕ್ಕೆ ಬರಲು ಆಗದಿದ್ದರೆ ಫೋನ್ ಮಾಡಿ. ಈ ಕಿವಿಯ ಫೋನ್ ಇದೆ ಅಲ್ಲವೇ, ಮೊಬೈಲ್, ಅದರಿಂದ ಮಾಡಿ. ನಿಮ್ಮ ಸಂಪರ್ಕದಲ್ಲಿರುವ ಟೀಚರ್ ಜೊತೆ ನಿಮ್ಮ ಸಮಯವನ್ನು ನಿಗದಿ ಮಾಡಿಕೊಳ್ಳಿ. ಇಂತಹ ಸಮಯದಲ್ಲಿ ನಾನು ಫೋನ್ ಮಾಡ್ತೇನೆ ಮತ್ತು ಆಗ ಪ್ರತಿನಿತ್ಯದ ಮಹಾವಾಕ್ಯ ಏನಿದೆ, ಯಾವುದಕ್ಕೆ ಮುರಳಿ ಎಂದು ಹೇಳ್ತಾರೆ, ಆ ವರದಾನ ಮತ್ತು ಆರಂಭದ ಮಹಾವಾಕ್ಯಗಳನ್ನು ಕೇಳಿರಿ. ಏಕೆ? ಬಾಪ್ದಾದ ಏಕೆ ಹೇಳ್ತಾರೆ? ಮಾಡುವುದಿದ್ದರೆ ಕೈ ಎತ್ತಿ. ಒಳ್ಳೆಯದು. ಈಗಿನ ಕಾಲದಲ್ಲಿ ಮಾತುಗಳು ಬಹಳ ಬೇಗ ಬದಲಾವಣೆ ಆಗ್ತವೆ. ಸರಕಾರದ ಕಾನೂನುಗಳು ಬದಲಾಗ್ತವೆ. ಮನುಷ್ಯರ ವೃತ್ತಿಯೂ ಸಹ ಬದಲಾಗುತ್ತಿವೆ. ಈ ಕಾರಣದಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಮಾತುಗಳಂತೂ ಬಂದೇ ಬರ್ತವೆ, ವ್ಯರ್ಥ ಮಾತುಗಳು. ಈ ವ್ಯರ್ಥ ಮಾತುಗಳನ್ನು ಸಮಾಪ್ತಿ ಮಾಡಲು ಸಮರ್ಥ ಸಂಕಲ್ಪಗಳು ಬೇಕು. ವ್ಯರ್ಥವನ್ನು ಸಮಾಪ್ತಿ ಮಾಡಲು ಸಮರ್ಥ ಸಂಕಲ್ಪಗಳು ಬೇಕು. ಇದನ್ನು ಪ್ರತಿನಿತ್ಯ ಕೇಳಬೇಕು. ವರದಾನ ಏನಿದೆ ಅದು ಶ್ರೇಷ್ಠ ಸಂಕಲ್ಪವಾಗಿದೆ. ವ್ಯರ್ಥ ಬಂದಾಗ ಮನಸ್ಸಿಗೆ ಶ್ರೇಷ್ಠ ಸಂಕಲ್ಪ ಬೇಕಾಗ್ತದೆ. ಮನಸ್ಸು ಖಾಲಿಯಾಗಿರಲು ಸಾಧ್ಯವಿಲ್ಲ. ಮನಸ್ಸಿಗೆ ಒಂದಿಲ್ಲ ಒಂದು ಸಂಕಲ್ಪ ಬೇಕು. ಆದ್ದರಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಲು ನಿಮಗೆ ಈ ವರದಾನ ಮತ್ತು ಸ್ಲೋಗನ್ ಮತ್ತು ಆದಿಯ ವಾಕ್ಯಗಳು ಮನಸ್ಸನ್ನು ಬದಲಿಸಲು ಬೇಕಾಗ್ತದೆ. ಇದನ್ನು ಮಾಡಲು ಸಾಧ್ಯವೇ? ಮಾಡಲು ಸಾಧ್ಯವೇ? ಕೆಲವರು ಮಾಡುತ್ತಲೂ ಇದ್ದಾರೆ. ಏಕೆಂದರೆ ನೀವು ಅನುಭವಿಯಾಗಿ ಅನೇಕರನ್ನು ಅನುಭವಿ ಮಾಡುವ ತಂದೆಯ ಸೇವೆಯನ್ನು ನೀವು ಮಾಡಲು ಸಾಧ್ಯವಿದೆ. ಈಗ ಸಮಯ ತೀವ್ರವಾಗಿ ಹೋಗುತ್ತಿದೆ. ಆದ್ದರಿಂದ ತೀವ್ರವಾದ ಈ ಸಮಯದಲ್ಲಿ ನಿಮ್ಮ ಸೇವೆಯೂ ತೀವ್ರವಾಗಿ ನಡೆಯುತ್ತಿದೆ. ಬಾಪ್ದಾದಾರವರಿಗೆ ನೀವೆಲ್ಲರೂ ಬಂದಿರುವುದು ಬಹಳ ಖುಷಿಯಾಗಿದೆ. ಮಕ್ಕಳನ್ನು ನೋಡಿ ಆಗಾಗ ಬರುವವರಿದ್ದರೂ ಮಕ್ಕಳೇ ಅಲ್ಲವೇ? ಮಕ್ಕಳನ್ನು ತಂದೆ ನೋಡ್ತಾರೆ. ಆದ್ದರಿಂದ ನೀವು ಸ್ವಲ್ಪ ಸಮಯ ಯಾವಾಗ ಅಮೃತ ವೇಳೆ ಏಳುತ್ತೀರಿ, ಮಲಗಿಯೇ ಇದ್ದರೂ ಕಣ್ಣು ತೆರೆದ ತಕ್ಷಣ ಮೊಟ್ಟ ಮೊದಲು ಶಿವಬಾಬಾರವರಿಗೆ ಗುಡ್ ಮಾರ್ನಿಂಗ್ ಹೇಳಿರಿ. ಮಾಡಲು ಸಾಧ್ಯವೇ? ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆಯವರ ಮುಖ ನೋಡಿದರೆ ಒಳ್ಳೆಯದಾಗ್ತದೆ. ಯಾರಾದರೂ ಕೆಟ್ಟವರನ್ನು ನೋಡಿದರೆ ಏನು ಹೇಳ್ತಾರೆ? ಇನ್ನು ಯಾರ ಮುಖ ನೋಡಿದೆನೋ ಇಡೀ ದಿನ ಕೆಟ್ಟು ಹೋಯಿತು. ಹಾಗಾದರೆ ಒಳ್ಳೆಯವರಲ್ಲಿ ಒಳ್ಳೆಯವರು ಯಾರು? ಶಿವಬಾಬಾ. ಶಿವಬಾಬಾ ಅವರೊಂದಿಗೆ ಪ್ರೀತಿ ಇದೆಯಲ್ಲವೇ? ಆದ್ದರಿಂದ ಕಣ್ಣು ತೆರೆದ ತಕ್ಷಣ ಶಿವಬಾಬಾ ಗುಡ್ ಮಾರ್ನಿಂಗ್, ಮತ್ತು ರಾತ್ರಿ ಮಲಗುವಾಗ ಹಾಸಿಗೆ ಮೇಲೆ ಹೋದಾಗ ಶಿವಬಾಬಾ ಗುಡ್ ನೈಟ್ ಎಂದು ಹೇಳಿರಿ. ಇದು ಸಹಜ ಆಗಿದೆಯಲ್ಲವೇ? ಆಗ ನಿಮ್ಮ ಇಡೀ ದಿನ ಚೆನ್ನಾಗಿರ್ತದೆ. ಏಕೆಂದರೆ ವರದಾನ ಅಂದರೆ ಶುಭ ಸಂಕಲ್ಪ ತೆಗೆದುಕೊಂಡಿರಿ ಅಲ್ಲವೇ? ಈ ರೀತಿ ಮಾಡಿರಿ. ನಿಮ್ಮ ಮೇಲೆ ಬಾಪ್ದಾದಾರವರಿಗೆ ಪ್ರೀತಿ ಇದೆ ಅಲ್ಲವೇ? ಇದನ್ನು ಮಾಡುವುದರಿಂದ ನೀವು ಇನ್ನೂ ಮುಂದುವರಿಯಲು ಸಾಧ್ಯವಾಗ್ತದೆ. ನಿಮ್ಮ ಜೀವನದಲ್ಲಿಯೂ ಖುಷಿಯ ಅನುಭವ ಮಾಡುವಿರಿ. ಎಂದೂ ದುಃಖದ ಅಲೆ ಬರೋದಿಲ್ಲ. ಹಾಗಾದರೆ ಒಪ್ಪಿಗೆ ಇದೆಯೇ? ಮತ್ತು ಸಹಜ ಯೋಗಿ ಆಗಿರಿ ಸಾಕು. ನಾನಾತ್ಮ ಶಿವಬಾಬಾರವರ ಮಗು ಆಗಿದ್ದೇನೆ, ಇದನ್ನು ನೆನಪು ಮಾಡಲು ಸಾಧ್ಯವಿದೆಯಲ್ಲವೇ? ಹಾಗಾದರೆ ಬಹಳ ಒಳ್ಳೆಯದು. ಈಗ ತಾವೆಲ್ಲರೂ ವಾರಸುದಾರರೂ ಇದ್ದೀರಿ ಹಾಗೂ ವಾರಸುದಾರರು ಆಗುವವರಿದ್ದೀರಿ. ಯಾರು ತಮ್ಮನ್ನು ಬಾಪ್ದಾದಾರವರ ಪಕ್ಕಾ ವಾರಿಸ್ ಎಂದು ತಿಳಿದಿದ್ದೀರಿ ಅವರು ಕೈ ಎತ್ತಿರಿ. ವಾರಸುದಾರರಾಗಿದ್ದೀರಾ? VIP ಕೂಡ ಕೈ ಎತ್ತುತ್ತಿದ್ದಾರೆ. ಚಪ್ಪಾಳೆಯಾದರೂ ತಟ್ಟಿ. ಒಳ್ಳೆಯದು. ಈಗ ವಾರಸು
ಗುಣದವರು ಇಂದು ಎಂದಿನಿಂದಲೋ ಅಲ್ಲ, ಆದರೆ ಇಂದಿನಿಂದಲೇ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿಯೇ ಮಾಡ್ತೇವೆ ಎನ್ನುವ ದೃಢ ಸಂಕಲ್ಪ ಮಾಡಿರಿ. ಹಾಗೂ ಬಾಪ್ತಾದರವರಿಗೆ ಈ ಸಂಕಲ್ಪವನ್ನು ಕೊಡಿ. ತಮಗೆ ಇದರ ಒಪ್ಪಿಗೆ ಇದೆಯೇ? ಹಾಗಾದರೆ ಕೈ ಎತ್ತಿ. ಒಳ್ಳೆಯದು. ಯಾರು ಈ ರೀತಿಯಾಗಿ ಪಕ್ಕಾ ಮನಸ್ಸಿನ ಸಂಕಲ್ಪ ಇದೆ ಎಂದು ತಿಳಿದಿದ್ದೀರೋ ಅವರು ಕೈ ಎತ್ತಿ. ಕೇವಲ ಕೈ ಎತ್ತುವುದಲ್ಲ, ಆದರೆ ಮನಸ್ಸಿನ ಕೈ ಎತ್ತುವವರು ಕೈ ಎತ್ತಿ. ಒಳ್ಳೆಯದು. ಹಿಂದೆ ಕುಳಿತಿರುವವರು ಕೂಡ ಕೈ ಎತ್ತುತ್ತಿದ್ದಾರೆ. ಯಾರು ಪಕ್ಕಾ ಆಗಿದ್ದೀರೋ ಅವರು 2 ಕೈ ಎತ್ತಿ. ಇಂದು ಯಾವ ದಿನ? ವ್ಯರ್ಥ ಸಮಾಪ್ತಿ ಮಾಡುವ ಅರ್ಥಾತ್ ಸಮರ್ಥರಾಗುವ ದಿನ. ಸದಾ ಸಮರ್ಥ. 2ನೆಯ ಕಾರ್ಯ ಯಾವುದು? ದುಃಖ ಮತ್ತು ಅಶಾಂತಿಯನ್ನು ಸಮಾಪ್ತಿ ಮಾಡುವ ದಿನವನ್ನು ಸಮೀಪ ತರುವ ದಿನ. 2 ಕಾರ್ಯಗಳಿವೆ. ಒಂದು ಸದಾ ಸಮರ್ಥರಾಗುವುದು ಮತ್ತು 2ನೆಯದು ಸಮರ್ಥ ಸಮಯವನ್ನು ಸಮೀಪ ತರುವುದು. 2 ಒಪ್ಪಿಗೆ ಇದೆಯೇ? ತಲೆಯಾಡಿಸಿರಿ. ಏಕೆಂದರೆ ಬಾಪ್ತಾದರವರ ಬಳಿ ಮೊರೆ ಹಾಗೂ ದುಃಖದ ಕೂಗು ಬಹಳ ಕೇಳಿ ಬರ್ತದೆ. ತಮ್ಮ ಬಳಿ ಏಕೆ ಕೇಳಿ ಬರುವುದಿಲ್ಲವೋ ಗೊತ್ತಿಲ್ಲ. ಬಾಪ್ತಾದರವರಿಗೆ ಈ ರೀತಿಯಾಗಿ ಕೇಳಿ ಬರುವಾಗ ಮಕ್ಕಳಾದ ತಾವು ಯಾರು ಸ್ವಯಂವನ್ನು ವಾರಸರು ಎಂದು ತಿಳಿದಿದ್ದೀರಿ, ಆಸ್ತಿ ತೆಗೆದುಕೊಳ್ಳುವವರಾಗಿದ್ದೀರಿ. ಹಾಗಾದರೆ ಆಸ್ತಿ ತೆಗೆದುಕೊಳ್ಳುವವರು ಅನ್ಯರಿಗೆ ಆಸ್ತಿ ಪ್ರಾಪ್ತಿ ಮಾಡಿಸುವ ಬಗ್ಗೆ ದಯೆ ಬರಬೇಕಲ್ಲವೇ? ಏಕೆ ದಯೆ ಬರೋದಿಲ್ಲ? ವೈರಾಗ್ಯ, ಬೇಹದ್ದಿನ ವೈರಾಗ್ಯ ಮತ್ತು ದಯೆ ಬರಬೇಕು. ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಏಕೆ ಎನ್ನುವ ಸಾಲಿನಲ್ಲಿ ನಿಲ್ಲಲು ಸಮಯ ಕೊಡಬೇಡಿ. ಈಗ ಹೇ ಬಾಪ್ತಾದರವರ ಅಗಲಿದ ಪದ್ಮ ವರದಾನಗಳ ವರದಾನಿ ಮಕ್ಕಳೇ, ಈಗ ದೃಢ ಸಂಕಲ್ಪ ಮಾಡಿರಿ ಮತ್ತು ದೃಢ ಸಂಕಲ್ಪದ ಬೀಗ ಹಾಕಿರಿ. ಕರ್ಮಯೋಗಿಗಳಾಗಿರಿ. ಕರ್ಮಯೋಗಿ ಜೀವನದವರಾಗಿದ್ದೀರಿ. ಜೀವನ ಸದಾಕಾಲ ಇರ್ತದೆ. ಆಗ ಈಗಲ್ಲ. ಈಗ ತಮ್ಮ ದಯಾಳು, ಕೃಪಾಳು, ದುಃಖಹರ್ತ, ಸುಖಕರ್ತ ಸ್ವರೂಪವನ್ನು ಪ್ರಕಟ ಮಾಡಿರಿ. ಬಾಪ್ತಾದರವರು ಅಚಾನಕ್ ಸಮಯದ ಬಗ್ಗೆ ಬಹಳ ಕಾಲದಿಂದ ಹೇಳಿದ್ದಾರೆ. ಹಾಗಾದರೆ ಅಚಾನಕ್ ಆಗುವ ಮೊದಲು ಭಕ್ತರ ಮೊರೆಯನ್ನಾದರೂ ಪೂರ್ಣ ಮಾಡಿರಿ. ದುಃಖಿಗಳ ದುಃಖದ ಕರೆಯನ್ನಾದರೂ ಕೇಳಿರಿ. ಈಗ ಎಲ್ಲ ಚಿಕ್ಕವರು ದೊಡ್ಡವರು ವಿಶ್ವ ಪರಿವರ್ತಕ, ವಿಶ್ವದ ದುಃಖವನ್ನು ಪರಿವರ್ತನೆ ಮಾಡಿ ಸುಖದ ಪ್ರಪಂಚ ತರಲು ತಮ್ಮನ್ನು ಜವಾಬ್ದಾರರು ಎಂದು ತಿಳಿಯಿರಿ. ಬಾಪ್ತಾದ ಹೀಗೆ ಎಲ್ಲಿಯವರೆಗೆ ಬರಲು ಸಾಧ್ಯ? ಆದ್ದರಿಂದ ಎಲ್ಲವೂ ಆಕಸ್ಮಿಕವಾಗಿ ಆಗಲಿದೆ. ಹಾಗಾಗಿ ವಾರಸುದಾರರು ಆಸ್ತಿಯನ್ನು ಪ್ರಾಪ್ತಿ ಮಾಡಿಸಿರಿ. ದಯಾಹೃದಯಿಗಳಾಗುವ ಪಾತ್ರ ಮಾಡಿರಿ. ಎಂದೋ ಆಗುತ್ತದೆ ಎನ್ನುವ ವಿಚಾರ ಮಾಡಬೇಡಿ. ಆಕಸ್ಮಿಕವಾಗಿ ಆಗ್ತದೆ. ಆದ್ದರಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಲೇಬೇಕು, ಆಗಲೇಬೇಕು, ಮಾಡಲೇಬೇಕು. ಬಾಪ್ತಾದರವರು ಪರಿಣಾಮವನ್ನು ನೋಡಿದರು. ಎಲ್ಲರ ಕರ್ಮದ ಗತಿಯನ್ನು ಪರೀಕ್ಷಿಸಿದರು. ಪುರುಷಾರ್ಥದ ಗತಿಯನ್ನು ಚೆಕ್ ಮಾಡಿದರು. ಖಜಾನೆಗಳ ಜಮಾ ಖಾತೆಯನ್ನು ಚೆಕ್ ಮಾಡಿದರು. ಹಾಗಾದರೆ ಪರಿಣಾಮದಲ್ಲಿ ಏನು ನೋಡಿರಬಹುದು? ಜಮಾ ಮಾಡುವ ಪುರುಷಾರ್ಥವನ್ನು ಬಹಳ ಚೆನ್ನಾಗಿ ಮಾಡಿದ್ದೀರಿ. ಆದರೆ ಜಮಾ ಮಾಡುವುದರ ಶೇಕಡದಲ್ಲಿ ಅಂತರವಿದೆ. ಎಷ್ಟು ಜಮಾ ಆಗಿದೆ ಎಂದು ತಿಳಿಯುತ್ತೀರಿ, ಆದರೆ ಜಮಾ ಆದರೂ ಅದರ ಶೇಕಡದಲ್ಲಿ ವ್ಯತ್ಯಾಸವಿದೆ. ಸ್ವಲ್ಪ ಜಮಾ ಆಗ್ತದೆ, ಸದಾಕಾಲಕ್ಕಾಗಿ ಜಮಾ ಆಗೋದಿಲ್ಲ. ಎಷ್ಟು ಜಮಾ ಮಾಡುತ್ತೀರೋ ಆದರೆ ಸದಾಕಾಲದ ಜಮಾದಲ್ಲಿ ಅಂತರವಿದೆ. ಆದ್ದರಿಂದ ಬಾಪ್ತಾದರವರು ಒಂದೊಂದು ವಿಷಯದಲ್ಲಿ ದೃಢ ಸಂಕಲ್ಪ ಮಾಡಿಸ್ತಾರೆ. ಕ್ರೋಧದ ಬಗ್ಗೆ ಮಾಡಿಸಿದರು, ಆದರೆ ಮನಸ್ಸಿನಲ್ಲಿಯೂ ಕೂಡ ಯಾರ ಪ್ರತಿ ಏರುಪೇರಾಗಬಾರದು. ಏಕೆ, ಏನು ಎನ್ನುವ ಪ್ರಶ್ನೆ ಬರಬಾರದು. ಮಾತಿನ ಮೇಲೆ ಹತೋಟಿ ಪಡೆದಿದ್ದೀರಿ. ಕೆಲವರು ಒಳ್ಳೆಯ ಪುರುಷಾರ್ಥ ಮಾಡಿದ್ದೀರಿ, ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪ ಏರುಪೇರಾಗ್ತದೆ. ಅದನ್ನು ತೆಗೆದುಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೂ ಕೂಡ ಗಮನ ಕೊಟ್ಟಿರುವುದಕ್ಕಾಗಿ ಬಾಪ್ತಾದ ಹರ್ಷಿತರಾಗಿದ್ದಾರೆ. ನನಗೆ ಹಾನಿ ಇದೆ ಎನ್ನುವ ಅರಿವು ಬಂದಿದೆ, ತಿಳಿಯಿತೆ? ಒಳ್ಳೆಯದು. ಈಗ 4 ಕಡೆಯ ಪರಮಾತ್ಮ ಪ್ರಿಯ ಮಕ್ಕಳಿಗೆ ಸದಾ ತಂದೆಯ ಪ್ರೀತಿಯಲ್ಲಿ ಹಾರುತ್ತಾ ಇರುತ್ತಾರೋ, ತೀವ್ರ ಪುರುಷಾರ್ಥಿಗಳಾಗಿದ್ದಾರೆಯೋ ಮತ್ತು ಸೇವೆಯಲ್ಲಿ ನಿರ್ವಿಘ್ನ ಸತ್ಯ ಸೇವಾಧಾರಿಯಾಗಿದ್ದಾರೆಯೋ, ಇಂತಹ 4 ಕಡೆಯ ಮಕ್ಕಳನ್ನು ಬಾಪ್ತಾದರವರು ನೋಡುತ್ತಿದ್ದಾರೆ. ಜೊತೆಗೆ ದೂರ ಇರುವವರನ್ನೂ ನೋಡುತ್ತಿದ್ದಾರೆ. ಮತ್ತು ಇಲ್ಲಿ ಶಾಂತಿವನದಲ್ಲಿಯೂ ಅನೇಕ ಸ್ಥಾನಗಳಲ್ಲಿ ಸ್ಕ್ರೀನ್ನಲ್ಲಿ ನೋಡುತ್ತಿರುವ, ಕೇಳುತ್ತಿರುವ ಎಲ್ಲ ಮಕ್ಕಳಿಗೆ ಬಾಪ್ತಾದ ಸದಾ ಖುಷಿಯಲ್ಲಿರಿ ಮತ್ತು ಖುಷಿಯನ್ನು ಹಂಚಿರಿ ಎನ್ನುವ ವರದಾನ ಕೊಡುತ್ತಿದ್ದಾರೆ.
ಖುಷಿಯ ಮುಖ ಯಾರಾದರೂ ತಮ್ಮ ಮುಖ ನೋಡಲಿ, ಆ ಮುಖವನ್ನು ನೋಡಿ ಖುಷಿಯಾಗಬೇಕು. ಅವರು ಹೇಗೇ ಇರಲಿ, ತಮ್ಮ ಖುಷಿಯ ಮುಖವನ್ನು ನೋಡಿ ಸ್ವಯಂ ಖುಷಿಯಾಗಲಿ. ಈ ವರದಾನ 4 ಕಡೆಯ ಮಕ್ಕಳಿಗೆ ಮತ್ತು ಸಮ್ಮುಖ ಕುಳಿತುಕೊಂಡಿರುವ ಮಕ್ಕಳಿಗೆ ವರದಾನವಾಗಿದೆ. ಎಂದಿಗೂ ಮುಖ ಬಾಡಬಾರದು. ತಾವು ಬಾಡಿದರೆ ವಿಶ್ವದ ಪರಿಸ್ಥಿತಿ ಏನಾಗಬೇಕು? ತಾವು ಸದಾ ಖುಷಿಯ ಮುಖದವರು ಹಾಗೂ ಖುಷಿಯ ಚಲನೆ ಉಳ್ಳವರೂ ಆಗಿರಬೇಕು ಮತ್ತು ಅನ್ಯರನ್ನೂ ಮಾಡಬೇಕು. ಇಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ಮಧುರಾತಿ ಮಧುರ ಮಕ್ಕಳಿಗೆ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ವರದಾನ: ತಮ್ಮ ಮೂರ್ತಿಯಿಂದ ತಂದೆ ಹಾಗೂ ಶಿಕ್ಷಕನ ಚೆಹರೆಯನ್ನು ಪ್ರತ್ಯಕ್ಷಗೊಳಿಸುವಂತಹ ಅನುಭವಿ ಮೂರ್ತಿ ಭವ. ತಮ್ಮ ಸತ್ಯ ಸ್ಥಾನದಲ್ಲಿ ಸ್ಥಿತರಾಗುವುದೇ ನೆನಪಿನ ಯಾತ್ರೆಯಾಗಿದೆ. ಯಾರಾಗಿದ್ದೇನೆ, ಹೇಗಿದ್ದೇನೆಯೋ ಅದರಲ್ಲಿ ಸ್ಥಿತರಾಗಿರಬೇಕು. ಇದೇ ಸತ್ಯ ಸ್ವರೂಪದ ನಿಶ್ಚಯ ಹಾಗೂ ಅನೇಕ ಬಾರಿಯ ವಿಜಯದ ಸ್ಮೃತಿಯಿಂದ ಸದಾ ನಶೆಯ ಸ್ಥಿತಿಯ ಸಾಗರದಲ್ಲಿ ತೇಲಾಡುತ್ತಿರುತ್ತೀರಿ. ಯಾವಾಗ ಸುಖದಾತನ ಮಕ್ಕಳಾಗಿದ್ದೀರಿ ಅಂದ ಮೇಲೆ ದುಃಖದ ಪ್ರಕಂಪನಗಳು ಹೇಗೆ ಬರಲು ಸಾಧ್ಯವಾಗುವುದು? ಸರ್ವಶಕ್ತಿವಂತನ ಮಕ್ಕಳು ಶಕ್ತಿಹೀನರಾಗಲು ಹೇಗೆ ಸಾಧ್ಯ? ಇದೇ ಸ್ಥಾನದ ಅನುಭವಗಳಲ್ಲಿ ಇರುತ್ತೀರೆಂದರೆ ತಮ್ಮ ಮೂರ್ತಿಯಿಂದ ತಂದೆ ಅಥವಾ ಶಿಕ್ಷಕನ ಚೆಹರೆ ಸ್ವತಃವಾಗಿಯೇ ಪ್ರತ್ಯಕ್ಷವಾಗುವುದು. ಸುವಾಕ್ಯ: ಯಾರ ಚೆಹರೆ ಹಾಗೂ ಚಲನೆಯಲ್ಲಿ ದಿವ್ಯತೆ ಇರುವುದೋ ಅವರೇ ಸತ್ಯವಾದಿಯಾಗಿದ್ದಾರೆ. ಅವ್ಯಕ್ತ ಸೂಚನೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಯಾವಾಗ ನೀವು ಮಕ್ಕಳು ತಮ್ಮ ಈ ಭ್ರುಕುಟಿಯ ಸಿಂಹಾಸನದ ಮೇಲೆ ಅಕಾಲ ಮೂರ್ತಿಯಾಗಿ ಸ್ಥಿತರಾಗುವಿರಿ, ಆಗ ಏಕರಸ ಸ್ಥಿತಿಯ ಸಿಂಹಾಸನದ ಮೇಲೆ ಹಾಗೂ ಬಾಪ್ದಾದರವರ ಹೃದಯ ಸಿಂಹಾಸನದ ಮೇಲೆ ವಿರಾಜಮಾನರಾಗುವಿರಿ. ಯಾವಾಗ ಈ ದೈವಿ ಸಂಘಟನೆಯ ಮೂರ್ತಿಯಲ್ಲಿ ಏಕರಸ ಸ್ಥಿತಿ ಪ್ರತ್ಯಕ್ಷ ರೂಪದಲ್ಲಿ ಸಾಕ್ಷಾತ್ಕಾರವಾಗುವುದು, ಆಗ ಬಾಪ್ದಾದರವರ ಪ್ರತ್ಯಕ್ಷತೆ ಸಮೀಪ ಬರುವುದು. ಇದಕ್ಕಾಗಿ ಪ್ರತಿಯೊಬ್ಬರೂ ಸಹ ಬಾಪ್ದಾದರವರ ಸಂಸ್ಕಾರದಲ್ಲಿ ಸಮಾನರಾಗಬೇಕು. ಒಳ್ಳೆಯದು. ಓಂ ಶಾಂತಿ.